ಹಾಯ್ ಫ್ರೆಂಡ್ಸ್, ಇವತ್ತು ದಲಿಯಾ ಮಾಡಿದ್ದೆ. ಸೊ ಅದರ ರೆಸಿಪಿ ಏನು ನೋಡ್ಕೊಂಡು ಬರೋಣ ಬನ್ನಿ. ದಲಿಯಾ ನೋಡಿ ಫ್ರೆಂಡ್ಸ್, ಡೈಟ್ ಮಾಡೋರಿಗೆ ತುಂಬಾ ಒಳ್ಳೆಯದು. ಎಲ್ಲ ಟೈಪ್ ಪ್ರೋಟೀನು, ಕಾಳು, ಅಕ್ಕಿ ಎಲ್ಲ ಟೈಪ್ ಇರ್ತೈತಿ. ಈ ಟೈಪ್ ಐತೆ ನೋಡಿ ಫ್ರೆಂಡ್ಸ್, ತೋರಿಸಿದ್ನಲ್ವ. ಬೇಳೆ ಮತ್ತು ಹೆಸರು ಬೇಳೆ, ದಲಿಯಾ ಹೆಸರು ಕಾಳು ಎಲ್ಲ ಮಿಕ್ಸ್ ಇರುತ್ತೆ. ಇವಾಗ ದಲಿಯಾಕ್ಕೆ ನಾನು ಅಳತೆ ಪ್ರಕಾರ ನಮ್ಮ ಮನೆಯಲ್ಲಿ 4 ಮಂದಿ ಇದ್ದಾರೆ, ಅದರ ಅಳತೆ ಪ್ರಕಾರ ತೊಗೊಳ್ತೀನಿ. ಬ್ಯಾಳಿ ಭಾಳ ಹಾಕಬೇಕು, ಹೆಸರು ಬೇಳೆ, ಒಗ್ಗರಣೆಗೆ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ತುಪ್ಪ ಹಾಕ್ತಿದ್ದೀನಿ ಫ್ರೆಂಡ್ಸ್. ಬಾಣಲೆ ತುಂಬ ಕಾದಿದೆ, ಸೊ ಅದಕ್ಕೆ ಹೊಗೆ ಭಾಳ ಬರ್ತಾಯಿದೆ. ಸ್ವಲ್ಪ ಸ್ಲೋ ಫ್ಲೇಮ್ ಇಡ್ತೀನಿ. ಇವಾಗ ಜೀರಿಗೆ ಸಾಸಿವೆ ಹಾಕಬೇಕು. ಲವಂಗ ಹಾಕ್ತಾಯಿದ್ದೀನಿ. ಸಿಂಪಲಾಗಿ ಡೈಲಿ ಮಾಡ್ಕೊಂಡು ಉಣ್ಣುವಂಥದ್ದು ನೀವು ಮನೆಯಲ್ಲಿ ಟ್ರೈ ಮಾಡಿ. ಉಳ್ಳಾಗಡ್ಡಿ ಹಾಕ್ತಾಯಿದ್ದೀನಿ. ಸಣ್ಣದಾಗಿ ಹೆಚ್ಕೋಬೋದು, ಇಲ್ಲ ಅಂದರೆ ದೊಡ್ಡದಾಗಿ ಹೆಚ್ಕೋಬೋದು. ಹಸಿ ಬಟಾಣಿ ಹಾಕಬೇಕು, ತುಂಬಾ ಚೆನ್ನಾಗಿರುತ್ತೆ ಹಸಿ ಬಟಾಣಿ ಮತ್ತು ಕ್ಯಾರೆಟು. ನಾನು ಸೌತೆಕಾಯಿ ಹಾಕತ್ತೀನಿ. ಕ್ಯಾರೆಟ್ ಹಾಕಿದ್ರೆ ನಮ್ಮ ಮನ್ಯಾಗ ಸೌಳಾಗುತ್ತೆ ಅಂತಾರೆ, ಬಟ್ ಕ್ಯಾರೆಟ್ ಹಾಕಿದರೆ ತುಂಬ ಚೆನ್ನಾಗಿ ಆಗುತ್ತದು ದಲಿಯಾ. ಎಣ್ಣೆ ಒಳಗೂ ಒಗ್ಗರಣೆ ಕೊಟ್ಕೋಬೋದು ನೀವು. ಪಾಲಕ್ ಎಲೆ ಹಾಕ್ತಾಯಿದ್ದೀನಿ. ದಲಿಯಾ ಒಳಗೆ ಟೈಪ್ಸ್ ಮಾಡ್ಬೋದು. ಪ್ಲೇನ್ ಮಾಡಿ ಸೀಟಿ ಹೊಡಿಸಿ ನೆಕ್ಸ್ಟ್ ಕುಲ್ಲ ಒಗ್ಗರಣೆ ಕೊಡ್ಬೋದು. ಇಲ್ಲ ಅಂದರೆ ಹಿಂಗೆ ಕುಕ್ಕರಲ್ಲೇ ಫಸ್ಟ್ ಒಗ್ಗರಣೆ ಕೊಟ್ಟು ಇದು ಮಾಡ್ಬೋದು. ಇವಾಗ ಹಸಿಮೆಣ್ಸಿಕಾಯಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಗರಂ ಮಸಾಲ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ, ಸೊ ಅದಕ್ಕೆ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು. ಒಂದು 1/2 ಸ್ಪೂನ್ ಹೆಚ್ಚಿಗೆ ಹಾಕಬೇಕು, ಯಾಕಂದರೆ ಬೇಳೆ ಇರುತ್ತಲ್ವ, ಅದಕ್ಕೆ ಫ್ರೆಂಡ್ಸ್. ಅರಿಶಿನ ಹಾಕ್ತಾಯಿದ್ದೀನಿ. ತೊಗರಿಬೇಳೆ, ಹೆಸರುಬೇಳೆ ಎರಡೂ ಆ್ಯಡ್ ಮಾಡ್ತಾಯಿದ್ದೀನಿ, ಸೊ ಅದಕ್ಕೆ ಉಪ್ಪು ಜಾಸ್ತಿ ಹಾಕೀನಿ. ಕೆಂಪು ಖಾರ, ಅಚ್ಚ ಖಾರದ ಪುಡಿ 1 ಚಮಚ, ನೀರು 2 ಪಟ್ಟು ಇಡಬೇಕು ಫ್ರೆಂಡ್ಸ್. ಹೆಂಗಂದರೆ ಈಗ 1 ಬಟ್ಲ ದಲಿಯಾ ತೊಗೊಂಡ್ರೆ 3 ಬಟ್ಲಷ್ಟು ನೀರಿಡಬೇಕು. ಲಿಂಬೆಹಣ್ಣು ಹಿಂಡ್ತಾಯಿದ್ದೀನಿ. ಇವಾಗ ದಲಿಯಾ ಬ್ಯಾಳಿ ಒಂದು ಬೌಲಲ್ಲಿ ತೊಳೆದ್ಬಿಟ್ಟು ಕುಕ್ಕರಿಗೆ ಆ್ಯಡ್ ಮಾಡ್ಕೋಬೇಕು. ನಾವು ಬಿಸಿಬೇಳೆ ಭಾತ್ ತಿಂತೀವಲ್ವ, ಆ ಟೈಪ್ ಆಗುತ್ತೆ ಇದು, ಸಿಮಿಲರ್. ದಲಿಯಾ ನಮ್ಮ ಸಿಸ್ಟರ್ ಹೇಳ್ಕೊಟ್ಟಿದ್ದಿದ್ದು ಐಟಮು, ನಂಗೆ ಬರ್ತಿದ್ದಿಲ್ಲ. ಅವ್ರ ಹೆಸರು ಬಂದುಬಿಟ್ಟು ವಿದ್ಯಾ ಅಂತ ಹೇಳಿ. ತುಂಬ ಚೆನ್ನಾಗಿ ಅಡುಗೆ ಹೇಳ್ಕೊಡ್ತಾರೆ ಅವರು. ಇದು ವಿಸಿಲ್ 5 ವಿಸಿಲ್ಸ್ ಆಗಬೇಕು. ಆಮೇಲೆ ಸರ್ವ್ ಮಾಡಿದರೆ ದಲಿಯಾ ರೆಡಿ. ಥ್ಯಾಂಕ್ ಯು.